ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸಿಟಿ ರವಿ ಬಾಬಾ ಚಿತ್ರಕ್ಕೆ ಚಪ್ಪಲಿ ಶಾಸ್ತಿ ಮಾಡಿ ಆಕ್ರೋಶ ಹೊರಹಾಕಿದ ಕೈ ಕಾರ್ಯಕರ್ತರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದ ಆರೋಪದ ಮೇಲೆ ಸಿಟಿ ರವಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಸೇರಿದ್ದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ಅಣುಕು ಶವಯಾತ್ರೆ ನಡೆಸಿ ಆಕ್ರೋಶ ಹೊರಹಾಕಿದರು. ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತೇವೆ ಎಂದು ಹೇಳುವ ಬಿಜೆಪಿಯವರು ಒಬ್ಬ ಸಚಿವೆಗೆ ಈ ರೀತಿ ಅಶ್ಲೀಲ ಪದ ಬಳಕೆ ಮಾಡಿದ್ದು ಅವರ ಸಂಸ್ಕೃತಿ ತೋರಿಸುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಇನ್ನು ಸಿಟಿ ರವಿ ಅವರನ್ನು ಕೂಡಲೇ ಪರಿಷತ್ ಸ್ಥಾನದಿಂದ ಅಮಾನತು ಮಾಡಬೇಕು, ಹಾಗೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೆಬ್ಬಾಳ್ಕರ್ ಬೆಂಬಲಿಗರು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಿಟಿ ರವಿ ಅತ್ಯುಚ್ಚವಾಗಿ ನಮ್ಮ ಮೇಡಮ್ ಹೆಬ್ಬಾಳ್ಕರ್ ಅವ್ರಿಗೆ ಏನು ಮಾತಾಡಿದನಲ್ಲ, ಅವನಿಗೆ ಚಪ್ಪಲಿ ಏಟು ಕೊಡುವುದು ನಮ್ಗೆ ಬಹಳ ಮಾಮೂಲಿ ಅಲ್ಲ ಸರ್. ಅವನಿಗೆ MLA ಸೀಟಿಂದ ವಜಾ ಮಾಡಬೇಕು, ಮತ್ತು ಆ ಮನುಷ್ಯ ಈ ಊರೊಳಗೆ ಕಾಣಿಸ್ಬಾರ್ದು, ಅವನಿಗೆ ಬಹಿಷ್ಕಾರ ಹಾಕಬೇಕು. ಮತ್ತೆ ನಮ್ಮ ಮೇಡಮ್ ಏನು ನಮ್ಮ ಮಹಿಳೆಯರಿಗಿದಲ್ಲ ಶಕ್ತಿ, ಒಂದು ಶಕ್ತಿ ಇದ್ದಂಗೆ, ಒಂದು ನಮ್ಮ ಚೆನ್ನಮ್ಮ ಹೇಗಿರಲ್ಲ ಆ ಥರ ಅವರು ಹೋರಾಡಿದ್ದವರು. ನಮ್ಮ ಮಕ್ಕಳು ಎಲ್ಲ ಹೆಣ್ಣು ಮಕ್ಕಳು ಹೊರಗೆ ಬರಬೇಕಂದ್ರೆ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರೇ ಕಾರಣ. ಏನು 2,000 ಅವರು ಎಲ್ಲರಿಗೆ ಕೊಟ್ಟಿದ್ದಾರೆ, ಎಲ್ಲರ ಉಳಿಗೆಗೆ ಅವರ ಜೀವನಕ್ಕೆ ಆಧಾರವಾಗಿದೆ. ಅದಕ್ಕೆ ಆ ಮನುಷ್ಯ ಈ ತರ ವೆಚ್ಚವಾಗಿ ಅದನ್ನ ಮಾತಾಡಿದನಲ್ಲ, ಅದು ಅವನಿಗೆ ನಾಚಿಕೆಟ್ಟ ಕೆಲಸ ಮಾಡಿದಾನೆ. ಮತ್ತು ಅವನು ಏನಾದ್ರೂ ಜೀವಂತವಾಗಿ ನಮ್ಮ ಹತ್ರ ಸಿಕ್ಕರೆ ಅವನ ಮನೆಗಾದ್ರೂ ಹೋಗ್ಲಿ, ಅವನು ಎಲ್ಲಿರ್ತಾನೆ ಅಲ್ಲಿ ಹೋಗಿ ಹೊಕ್ಕಿ ಹೊಡೆಯಟ್ಟು ಪವರ್ ನಮ್ಮಲ್ಲಿದೆ. ನಮ್ಮ ತಾಯಿಗೆ ಮಾತಾಡಿದ ನನ್ನ ಮೇಲೆ ಆ ಮನುಷ್ಯ ನಮಗೆ ಬೇಡ. ಆ ಮನುಷ್ಯನಿಗೆ MLA ಪದದಿಂದ ತೆಗೆಯಬೇಕು. ಭಾರತೀಯ ಜನತಾ ಪಕ್ಷದವರು ಬಹಳ ಎತ್ತಿದ್ದಾರೆ. ಜೈ ಶ್ರೀರಾಮ್, ಪೂರ್ವ ಭಾರತ್ ಮಾತಾಕಿ ಅಂತ ಕರೀತಾರೆ. ಆದ್ರೆ ಆ ಮಾತೇನ ಅವಮಾನ ಮಾಡಿದಂತ ಸಿಟಿ ರವಿಗೆ ಕೂಡಲೇ ಪಕ್ಷದ ಉಚ್ಚಾಟನೆ ಮಾಡಬೇಕು, ಅವನ ಸದಸ್ಯತ್ವ ರದ್ದು ಮಾಡ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದಾನೆ. ಅವರು ಸಿಟಿ ರವಿ ಅಂತ ಒಬ್ಬ ಹುಚ್ಚ ಪರಿಷತ್ ಸದಸ್ಯ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಏನೋ ಒಂದು ಅಸಂವಿಧಾನಿಕ ಒಂದು ಪದವನ್ನು ಬಳಸಿ ಇವತ್ತ ಇಡೀ ನಮ್ಮ ಕರ್ನಾಟಕಕ್ಕೆ ಆ ಒಂದು ಏನು ದೇವತೆ ಅಂತ ಇರುವಂತ ವಿಧಾನಸೌಧಕ್ಕೆ ಒಂದು ಅಪಮಾನವನ್ನ ಮಾಡಿದ್ದಾನೆ. ಮತ್ತ ಈಗ ಏನು ಹೈಕೋರ್ಟ್ ಅವ್ಗೆ ನಿನ್ನೆ ಜಾಮೀನು ನೀಡಿದೆಯಲ್ಲ, ಅದನ್ನ ಕೂಡಲೇ ರದ್ದು ಮಾಡಬೇಕು. ಅವನ ಬಂಧನಕ್ಕೆ ಮತ್ತೆ ಈ ವಾರಂಟ್ ಕೊಡ್ಬೇಕಂತ ಕೇಳ್ಕೊತಾ, ಮತ್ತ ಅವನ ಏನು ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿ ಅವರು ಅವನ ಸದಸ್ಯತ್ವವನ್ನು ವಜಾ ಮಾಡ್ಬೇಕಂತ ಈ ಸಂದರ್ಭ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಚ್ಯ ಶಬ್ದವನ್ನು ನಡೆಸಿದ್ದಾರೆ. ಇದನ್ನು ನಾವು ಗ್ರಾಮೀಣ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ. ಇದು ಅವರಿಗಷ್ಟೇ ಮಾಡಿದ ಅವಾಚ್ಯವಲ್ಲ, ಇಡೀ ಭಾರತೀಯ ನಾರಿ ಕುಲಕ್ಕೆ ಮಾಡಿದ ಅವಾಚ್ಯವನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಹುಟ್ಟಿರೋದು ಒಂದು ತಾಯಿ ಹೊಟ್ಟಿಲಿಂದ ಹುಟ್ಟಿರೋದು. 9 ತಿಂಗಳ 9 ದಿವಸ ಆ ತಾಯಿ ಹೊಟ್ಟೆ ಹಾಕೊಂಡು ನಮ್ಗೆ ಹೆತ್ತಿರೋದು. ಯಾರಿಗೇನು ಮಾತಾಡ್ಬೋದು, ನಮ್ಮ ಅಧಿಕಾರ ಇಲ್ಲ, ಅವರ ಜವಾಬ್ದಾರಿ ಸ್ಥಾನ ಇರೋದು ಅಂತ ಮಾತಾಡಿದ್ದಾರೆ. ಇದು ತಪ್ಪು. ಸಿಟಿದವರವರೇ, ನೀವು ಒಬ್ಬ ಜವಾಬ್ದಾರಿ MLC ಮಾತಾಡಬಾರ್ದಿತ್ತು. ಯಾಕೆ ಮಾತಾಡ್ರಿ? ನಮ್ಮ ಅಕ್ಕನ ಜೊತೆನೋ ನಮ್ಮ ಅಕ್ಕ ಏನು ತಪ್ಪು ಮಾಡಿದ ಹೇಳ್ರಿ.